ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗಿ ಕಿರುಕುಳ ನೀಡಿದಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಸೀರಿಯಲ್ ಹಿರಿಯ ನಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿದ್ರು, ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಸೀರಿಯಲ್ ನಟಿಯ ವಿರುದ್ಧ ಇದೀಗ ಕೇಳಿಬರ್ತಾ ಇದೆ. ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವಿದ್ಯಾರಣ್ಯಪುರ ಠಾಣೆಗೆ ನಿರ್ದೇಶಕ ಹರ್ಷವರ್ಧನ್ ಅವರು ದೂರು ಕೊಟ್ಟಿದ್ದಾರೆ. ಕಿರುತೆರೆ ನಟಿಯಾಗಿರುವಂತಹ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ವಿರುದ್ಧ ಇದೀಗ ಹರ್ಷವರ್ಧನ್ ಅವರು ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಮೊದಲು ಬ್ಲ್ಯಾಕ್ ಮೇಲ್ ಮಾಡಿದ್ರು, ಮದುವೆ ಆಗಲಿಲ್ಲ ಅಂದರೆ ನೋಡುವಂತ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡ್ರು. ಅದಾದ ನಂತರ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಪ್ರಜಾ ರಾಜ್ಯ ಸಿನಿಮಾ ನಿರ್ದೇಶನ ಮಾಡಿದ್ದಂತಹ ಹರ್ಷವರ್ಧನ್ ಈಗ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಹಲವಾರು ಸಿನಿಮಾ ಹಾಗೂ ಸೀರಿಯಲ್ನಲ್ಲಿ ನಟಿಸಿರುವಂತಹ ಶಶಿಕಲಾ ಇದೀಗ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಅಮ್ಮನ ಮಡಿಲು ಎನ್ನುವಂತಹ ಒಂದು ಅನಾಥಾಶ್ರಮ ನಡೆಸ್ತಾ ಇರುವಂತಹ ಶಶಿಕಲಾ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಮೊದಲು ಬ್ಲ್ಯಾಕ್ ಮೇಲ್ ಮಾಡಿ ಅದಾದ ನಂತರ ಮದುವೆ ಮಾಡಿಕೊಂಡ್ರು. ಮದುವೆ ಆದ ನಂತರ ನನಗೆ ನಿರಂತರವಾಗಿ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಹರ್ಷವರ್ಧನ್ ಅವರು ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಕಿರುತೆರೆ ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈ ಒಂದು ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ. ಕೆಲವು ಗಂಭೀರ ಆರೋಪಗಳನ್ನು ಹರ್ಷವರ್ಧನ್ ಅವರು ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡ್ರು ಅನ್ನುವಂತಹ ಒಂದು ಗಂಭೀರ ಆರೋಪ. ಯಾಕಂದರೆ ಸಹಜವಾಗಿ ಮದುವೆ ಅದು ಹೇಗೆ ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆದರೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಮದುವೆ ಮಾಡಿಕೊಂಡ್ರು. ಅದಾದ ನಂತರ ಈಗ ನನಗೆ ನಿರಂತರವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪದ ಅಡಿಯಲ್ಲಿ ನಿರ್ದೇಶಕ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹರ್ಷವರ್ಧನ್ ಅವರ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಎಫ್ಐಆರ್ ಏನು ದಾಖಲಾಗಿದೆ, ಈ ಎಫ್ಐಆರ್ನಲ್ಲಿ ಏನಿದೆ ಅಂತ ನೋಡೋದಾದರೆ 2020ರಲ್ಲಿ ನಿರ್ದೇಶಕರಾಗಿ ಹೊಸ ಸಿನಿಮಾದ ಶೂಟಿಂಗ್ ಶುರು ಮಾಡಿದ್ರು. ಅಂದರೆ 2020ರಲ್ಲಿ ಹೊಸ ಸಿನಿಮಾದ ಶೂಟಿಂಗ್ ಶುರು ಮಾಡ್ತಾರೆ ನಿರ್ದೇಶಕರಾಗಿ. 2021ರ ಮಾರ್ಚ್ನಲ್ಲಿ ಶೂಟಿಂಗ್ಗೆ ಹೊಸ ಕಲಾವಿದೆಯಾಗಿ ಶಶಿಕಲಾ ಅವರು ಬರ್ತಾರೆ. ಆಗ ಹರ್ಷವರ್ಧನ್ ಫೋನ್ ನಂಬರ್ ಕೂಡ ಶಶಿಕಲಾ ಪಡೆದುಕೊಂಡಿದ್ರು. ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀನಿ ಅಂತ ನಂಬಿಸಿ ರಿಲೇಷನ್ಶಿಪ್ನಲ್ಲಿ ಇರುವಂತೆ ಒತ್ತಾಯ ಕೂಡ ಮಾಡಿದ್ರು. ಸಿನಿಮಾಗೆ ಹಣ ಹೂಡಿಕೆ ಮಾಡ್ತಾರೆ ಅಂತ ನಂಬಿ ಹರ್ಷವರ್ಧನ್ ಅವರು ಆಯಿತು ಅಂತ ಒಪ್ಕೊಂಡಿದ್ರಂತೆ. ಆಗ ನಾನು ಮದುವೆ ಆಗೋದಿಲ್ಲ ಅಂತ ತಿಳಿಸಿದಾಗ ಶಶಿಕಲಾ ಓಕೆ ಅಂದಿದ್ರು. ಆದರೆ ಕೆಲವು ದಿನಗಳ ನಂತರ ಮದುವೆ ಆಗುವಂತೆ ಬಲವಂತ ಮಾಡಿದ್ರಂತೆ ಶಶಿಕಲಾ ಹರ್ಷವರ್ಧನ್. ಇನ್ನು ಯಾವಾಗ ಹರ್ಷವರ್ಧನ್ ಅವರು ಮದುವೆ ಆಗಲ್ಲ ಅಂತ ಹೇಳಿದ್ರು, ಆಗ ಕಾಲ್ ರೆಕಾರ್ಡ್ ಮಾಡಿಟ್ಕೊಂಡು ಅದನ್ನು ಬೆದರಿಕೆ ಕೂಡ ಮಾಡಿದ್ರಂತೆ. ಅಂದರೆ ಮೊದಲು ಮಾತನಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು ಎಲ್ಲವನ್ನೂ ಕೂಡ ರೆಕಾರ್ಡಿಂಗ್ ಮಾಡಿಕೊಂಡಿದ್ರು. ಈ ರೆಕಾರ್ಡಿಂಗ್ಸ್ಗಳನ್ನು ಇಟ್ಕೊಂಡು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಇನ್ನು ಯಾವಾಗ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು ಕಚೇರಿಗೆ ಬಂದು ಹಲ್ಲೆ ಕೂಡ ಮಾಡಿದ್ರು. ನಾನು ದೂರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಶಶಿಕಲಾ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ದೂರು ಕೊಟ್ಟಿದ್ದೆ ಅಂತ ಅವ್ರು ಹೇಳಿದ್ದಾರೆ. ಆದರೆ 2022ರಲ್ಲಿ ನನ್ನ ವಿರುದ್ಧ ಸುಳ್ಳು ದೂರು ಕೊಟ್ಟು ನನ್ನನ್ನು ಜೈಲಿಗೆ ಹಾಕಿಸಿದ್ರು. ಜೈಲಿನಿಂದ ಹೊರಬಂದ ನಂತರ ನಿರ್ಮಾಪಕರು ಸಿನಿಮಾ ಮಾಡೋದಕ್ಕೆ ಬಿಡಲೇ ಇಲ್ಲ. ಯಾವಾಗ ನಾನು ಆಚೆ ಬಂದೆ ಆಗ ನಿರ್ಮಾಪಕರು ಸಿನಿಮಾ ಮಾಡೋದಕ್ಕೆ ಬಿಡಲೇ ಇಲ್ಲ. ನನ್ನ ಕೆರಿಯರ್ ಹಾಳಾಗತ್ತೆ ಅಂತ ಆಕೆಯ ಮದುವೆ ಆಗುವಂತೆ ಸಲಹೆ ಕೂಡ ಕೊಟ್ಟರು. ಸಲಹೆ ಕೊಟ್ಟಾಗ 2022ರ ಮಾರ್ಚ್ 5ನಲ್ಲಿ ಶಶಿಕಲಾ ಜೊತೆಯಲ್ಲಿ ನಾನು ಮದುವೆಯಾಗಿದ್ದೆ. ಹರ್ಷವರ್ಧನ್ ಅವರು ಹೇಳಿರುವಂತಹ ಒಂದು ಮಾಹಿತಿಗಳಿವು. ಮದುವೆ ಆದ ನಂತರ ನಿರ್ಮಾಪಕರು ಸೇರಿ ಹಲವಾರು ಜನ ಮನೆಗೆ ಬರ್ತಾ ಇದ್ರು. ನಾನು ಪ್ರಶ್ನೆ ಮಾಡಿದಾಗ ಮತ್ತೊಮ್ಮೆ ಜೈಲಿಗೆ ಕಳಿಸುವಂತಹ ಬೆದರಿಕೆ ಹಾಕಿದ್ರು. ಬೇರೆಯವರ ಜೊತೆ ನನ್ನ ಮನೆಯಿಂದ ಹೊರ ಇರುವಂತೆ ಶಶಿಕಲಾ ಅವರು ಹೇಳ್ತಾ ಇದ್ರು ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. 2024ರ ಆಗಸ್ಟ್ನಲ್ಲಿ ಜಗಳ ಮಾಡಿ ಮನೆಯಿಂದ ಹೊರ ಹಾಕಿದ್ರಂತೆ ಶಶಿಕಲಾ. ಈ ರೀತಿಯಾಗಿ ಅನೇಕ ಮಾನಸಿಕ ಕಿರುಕುಳಗಳನ್ನು ಕೊಟ್ಟಿದ್ದಾರೆ ಅಂತ ಈಗ ಪ್ರಕರಣ ದಾಖಲು ಮಾಡಿದ್ದಾರೆ.